5,000 rupees. ಇಲ್ಲಿ ಬರೋದೇ ಇಲ್ಲ, ಪಕ್ಕಾ ಗ್ಯಾರಂಟಿ. ಹೌದಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಡ್ರೈವಿಂಗ್ ಸರ್ವಿಸ್. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದು ತುಂಬಾ ಯೂಸ್ಫುಲ್ ಆಗಿರೋ ಅಂತಹ ಕಂಟೆಂಟ್. ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಾರ್ ಬೇಸಿಕ್ಸ್ ತಿಳ್ಕೊಂಡ್ರಿ, ಕಾರ್ ಪಾರ್ಟ್ಸ್ ಬಗ್ಗೆ ಹೇಗೆ ಯೂಸ್ ಮಾಡೋದು, ಪೆಡಲ್ಸ್, ಗೇರ್ ಎಲ್ಲ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕಾರ್ ಇಂಟರ್ನಲ್ ಪಾರ್ಟ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಬರೀ ಕಾರ್ ಔಟ್ಲುಕ್ ಆ್ಯಂಡ್ ಕಾರ್ ಎಕ್ಸ್ಟರ್ನಲ್ ಪಾರ್ಟ್ಸ್ ಕಣ್ಣಿಗೆ ಏನು ಕಾಣುತ್ತಲ್ಲ ಅದ್ರ ಬಗ್ಗೆ ಅಷ್ಟೇ ಅಲ್ಲ ತಿಳ್ಕೊಳೋದು, ಸ್ವಲ್ಪ ನಾವು ಕಾರ್ ಇಂಟರ್ನಲ್ ಪಾರ್ಟ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಐ ಮೀನ್ ಇಂಜಿನ್, ಬ್ರೇಕ್, ಬ್ಯಾಟ್ರಿ ಇದೆಲ್ಲ ಎಲ್ಲಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಬಿಕಾಸ್ ಸಡನ್ನಾಗಿ ಕಾರ್ ಕೈ ಕೊಟ್ಟರೆ, ಈಗ ನನ್ನ ಕಾರು ಸೆಲ್ಫ್ ಸ್ಟಾರ್ಟ್, ಆಟೋ ಸ್ಟಾರ್ಟ್ ಆಗಲಿಲ್ಲ, ಈಗ ನಾನು ಏನು ಮಾಡಬೇಕು ಆ ಸಮಯದಲ್ಲಿ? ಯಾರು ಸಡನ್ನಾಗಿ ಮೆಕ್ಯಾನಿಕ್ ಕೂಡ ಸಿಗಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲೂ ಗರಾಜ್ ಕೂಡ ಇರಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು? ಸ್ವಲ್ಪ ಆದರೂ ನಾವು ಇಂಟರ್ನಲ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕಲ್ಲ. ನಾನು ಕೂಡ ಇದು ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ, ಬಟ್ ನನ್ನ ಕಾರ್, ನಿಮಗೆಲ್ಲ ಕಾರ್ ಅಪ್ಡೇಟ್ಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಆಟೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಕಾರು. ಅದಕ್ಕೆ ಏನು ರೀಸನ್ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ರ್ಯಾಟ್ ಇನ್ಸೈಡ್ ಕಾರ್ ಅಂತ ಹೇಳಿದೆ ನಿಮಗೆ, ಇಲಿಗಲ್ ಕಾಟ ಜಾಸ್ತಿ ಇದೆ ಕಾರ್ ಒಳಗೆ ಅಂತ. ಈವನ್ ಐ ಗಾಟ್ ಸೊಲ್ಯೂಷನ್ ಫಾರ್ ದ್ಯಾಟ್ ಆಲ್ಸೋ. ನಿಮ್ಮ ಕಾರಲ್ಲಿ ಇಲಿಗಲ್ ಸೇರ್ಕೊಂಡಿದ್ರೆ ಈ ರೀತಿ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಕಾರ್ ಪಾರ್ಟ್ಸ್ ಅಂತ ಹೇಳ್ತೀನಿ. ಫುಲ್ ಡ್ಯಾಮೇಜ್ ಮಾಡಿಬಿಡುತ್ತೆ, ಇಲ್ಲಾಂದರೆ ವೈರ್ ಎಲ್ಲ ಕಟ್ ಮಾಡಿ ಎಲ್ಲ ಡ್ಯಾಮೇಜ್ ಆಗಿದೆ. ಎಷ್ಟೊಂದು ಡ್ಯಾಮೇಜ್ ಮಾಡಿದೆ ನನ್ನ ಕಾರ್ ಪಾರ್ಟ್ಸ್ನ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟಾಗಿ ನೋಡಿ. ಇದು ತುಂಬ ಯೂಸ್ಫುಲ್ ಆದಂಥ ಇನ್ಫಾರ್ಮೇಟಿವ್ ವಿಡಿಯೋ. ಬಿಕಾಸ್ ಈಗ ಬ್ಯಾಟ್ರಿ ಲೈಫ್ ಹೇಗೆ ಸೇವ್ ಮಾಡೋದು, ಅನ್ನೆಸೆಸರಿಯಾಗಿ ಬ್ಯಾಟ್ರಿ ಡೌನ್ ಆಗುತ್ತೆ, ಅದನ್ನೆಲ್ಲ ಹೇಗೆ ಸೇವ್ ಮಾಡೋದು. ಈಗ ನೀವು ಎಕ್ಸಾಂಪಲ್, ನಿಮ್ಮ ಮನೇಲಿ 3 ಕಾರ್ ಇರುತ್ತೆ, ಒಂದು ಕಾರ್ ಆಚೆ ತೆಗೆಯೋದೇ ಇಲ್ಲ. ಎಕ್ಸಾಂಪಲ್ ಈ ಕಾರೇ ಅಷ್ಟೇ, ಇದು ನಾವು ಆಚೆ ಯಾವಾಗಲೂ ತೆಗೆಯೋದೇ ಇಲ್ಲ, ಈ ಕಾರು ಮನೇಲೇ ಇರುತ್ತೆ ಜಾಸ್ತಿ. ಬಟ್ ಮನೇಲೇ ಕಾರು ಓಡಿಸ್ದಂಗೆ ಇಟ್ಟರೆ ಇದು ಹಾಳಾಗೋಗ್ಬಿಡುತ್ತೆ, ಬ್ಯಾಟ್ರಿ ಹಾಳಾಗೋಗುತ್ತೆ. ಯಾವಾಗಲೂ ಸ್ಟಾರ್ಟ್ ಮಾಡ್ತಾನೇ ಇರಬೇಕು. ಸೊ ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಆದರೂ ಹಾಳಾಗಬಾರ್ದು ಬ್ಯಾಟ್ರಿ ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಈ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಇದೆ. ಈ ರೀತಿ ಮಾಡಿ, ಕಾರ್ ಓಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಕಾರ್ ಮನೇಲೇ ಇದ್ದರೂ ನೀವು ಓಡಿಸ್ತಾ ಇಲ್ಲ ಅಂದರೆ ಈ ರೀತಿ ಈ ಸ್ಟೆಪ್ನ ಫಾಲೋ ಮಾಡಿದರೆ ನೀವು ನಿಮ್ಮ ಬ್ಯಾಟ್ರಿ, ಇಂಜಿನ್, ಕಾರ್ನ ಎಲ್ಲ ಪ್ರೊಟೆಕ್ಟ್ ಮಾಡ್ಕೋಬೋದು. ಅದು ಏನು ಅಂತ ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಕಾರ್ ಇಂಟರ್ನಲ್ ಪಾರ್ಟ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ ಇವತ್ತು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ದೆನ್. ಕಾರ್ ಮೆಕ್ಯಾನಿಕ್ ಕರ್ಸಿದ್ದೀವಿ, ಅವ್ರು ಬಂದಿದ್ದಾರೆ. ಎರಡು ದಿನದ ಹಿಂದೆ ಸ್ಟಾರ್ಟ್ ಮಾಡಿದ್ದೆ. ಹೌದಪ್ಪ, ಓಡಿಸಿದ್ದೀನಿ. ಇಲ್ಲಿ ಏನಾದರೂ ಬ್ರೇಕ್ ಕಟ್ ಮಾಡ್ತಿದ್ಯಾ, ವೈರ್ಸ್ ಏನಾದರೂ ಕಟ್ ಮಾಡ್ತಿದ್ಯಾ? ಕೀ ಅಲ್ಲೇ ತಂದಿದ್ದೀನ, ಇಲ್ಲೇ ತಂದಿದ್ದೀನಲ್ಲ. ಸ್ಟಾರ್ಟ್ ಮಾಡೋಣ. ಡಿಕ್ಕಿ ಓಪನ್ ಮಾಡಿದ್ರೆ ಬ್ಯಾಟ್ರಿ ಹೋಗುತ್ತಾ ಅಂತ ಲೈಟ್ ಆಮೇಲೆ ಇರುತ್ತಲ್ಲ, ಕ್ಲೀನಾಗಿ ಹಾಕ್ಬೇಕು. 3 ದಿನ ಡಿಕ್ಕಿ ಓಪನ್ ಮಾಡಿಬಿಟ್ಟಿದ್ದಕ್ಕೆ ಹೋಗಿದೆ. 3 ದಿನ ಇಲ್ಲಿ ಹೋಗ್ಲಿ ಅಂತ ಡಿಕ್ಕಿ ಓಪನ್ ಮಾಡಿಬಿಟ್ಟಿದ್ದಲ್ಲ, ಅದಕ್ಕೆ ಬ್ಯಾಟ್ರಿ ಹೋಗಿದೆ. ಹಂಗೆ ಲೈಟ್ ಹಾಕಿರೋ ಹೋಗುತ್ತೆ. ಲೈಟ್ ಹಾಕಿರೋ ಲೈಟ್ ಅರ್ಧ ಗಂಟೆ 1 ಗಂಟೆ ಹಾಕಿಬಿಟ್ಟು ಸಾಕು, ಸ್ಟಾರ್ಟ್ ಆಗುತ್ತೆ. ಏನೋ ಮಾಡ್ತೀರಾ? ಇಲ್ಲ ಬ್ರೋ, ಹ್ಯಾಂಡ್ ಬ್ರೇಕ್ ಹಾಕಿ, ಇದು ಗೇರ್ ಹ್ಯಾಂಡ್ ಬ್ರೇಕ್ ಹಾಕಿ. ಮಾಡಿ ಸ್ಟಾರ್ಟ್ ಮಾಡಿ. ಆಗ್ತಲ್ವಾ ನೋಡಿ, ಈಗ ತಡೆ ನೋಡಿ, ಇಲ್ವಾ? ಬಿಡಿ ಬೇಡ. ಓಡಿಸ್ತಿಲ್ದಾಗ ಯಾವ್ದೋ ವೈರ್ ಬಿಚ್ಚಿಡ್ಬೇಕಲ್ಲ, ಯಾವ್ದದು? ಅದು ಹೇಗೆ ರಿಮೂವ್ ಮಾಡೋದು? ಏನ್ ಮಾಡಿ ಗೊತ್ತು, ಸ್ವಲ್ಪ ಫ್ರೀ ಬಿಟ್ಟಿರ್ತೀನಿ, ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಿಂಗೆ ತೆಗೆದ್ಬಿಡಿ ಸಾಕು. ಇದು ತೆಗೆದ್ರೆ ಓಡಿಸೋದು ಬೇಡವಾ? ಓಡಿಸ್ಬೇಕಾದ್ರೆ ಮಾತ್ರ ಇದು ಹಾಕೋಬೇಕು. ಇದು ಕರೆಕ್ಟ್ ರಿಂಗ್ ಸ್ಪಾನರ್. ಇದು ನಾವು ಕೈಲೇ ತೆಗಿಬೋದಾ? ಈಗ ಅಳ್ಳಾಡಿಸಿ, 2 ಕೈಲಿ ಅಳ್ಳಾಡಿಸಿ ಇಟ್ಕೊಂಡು ಇನ್ನೊಂಚೂರು ಅಳ್ಳಾಡಿಸಿ. ಹಾಂ, ತೆಗಿ, ಇನ್ನೊಂಚೂರು ಮೇಲೆ ಬರೋ ತನಕ. ಸೊ ಅವಾಗ ಬ್ಯಾಟ್ರಿ ಡೌನ್ ಆಗಲ್ಲ ಅಲ್ಲ? ಇದನ್ನ ಹೋಗೋತ್ತಿಗೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಒಳಕ್ಕೆ, ಈಗ ತಳ್ಳುವಾಗ ಅಷ್ಟೇ. ಈಗ ಬೇರೆ ಕಾರ್ ಆಚೆ ತೆಗಿಯಂಗೂ ಇಲ್ವಾ? ಸ್ಟಾರ್ಟ್ ಮಾಡೋದೇ ಇದಾಗಿದೆ, ಸ್ಟಾರ್ಟೇ ಮಾಡಲ್ಲ. ಎಲ್ಲ ಸತ್ತೋಗಿದೆ. ನನಗೆ ಪಾಯ್ಸನ್ ಎಲ್ಲ ಇಟ್ಟು ಹೋಗ್ಲಿ, ತಿಕ್ಕಿ 3 ದಿನ ತೆಗೆದಿತ್ತು.
ಹಾಕ್ಲೇ ಇಲ್ಲ ಅದೇ ಈಗ ಇದೇನಾಗಿದೆ, ಬ್ಯಾಟ್ರಿ ರೀಚಾರ್ಜ್ ಮಾಡಬೇಕಾ ಅಥವಾ ಏನು? ಚಾರ್ಜ್ ಆಗುತ್ತೆ, ಒಂದು 10 ನಿಮಿಷ ಸ್ಟಾರ್ಟ್ ಮಾಡಿಟ್ರೆ. ಹಾಂ, ಬಟ್ ಅಲ್ಲಿ ಆನೇ ಆಗ್ತಿಲ್ವಲ್ಲ ಸ್ಟಾರ್ಟ್ ಮಾಡೋಕ್ಕೆ? ಅದಕ್ಕೆ ಬೇರೆ ಬ್ಯಾಟ್ರಿ ತಂದು ಏನಿಲ್ಲ. ಹೊಸ ಬ್ಯಾಟ್ರಿ ಹಾಕ್ತಿದ್ದೀರಾ? ಇಲ್ಲ ಇಲ್ಲ, ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಹಾಂ, ಇದನ್ನ ಹಾಕ್ತೀನಿ ಮತ್ತೆ. ಓಕೆ, ಮತ್ತೆ ಹಳೇದನ್ನೇ ಹಾಕ್ತೀರಾ? ಸ್ಟಾರ್ಟ್ ಮಾಡೋಕ್ಕಷ್ಟೇ ಈ ಬ್ಯಾಟ್ರಿ? ಓಕೆ, ಗಾಟ್ ಇಟ್. ನೋಡೋಣ ಈಗ ಸ್ಟಾರ್ಟ್ ಮಾಡಿ. ಪ್ರೆಸ್ ಮಾಡಲ ಬಿಡ್ಲಾ? ಪ್ರೆಸ್ ಮಾಡಿ. ಹಾಂ, ಕೀ ಇದೆ ಒಳಗಡೆನೇ ಐತಲ್ಲ? ಇದೆ. ಕೀಲರ್ ಇದಿಲ್ಲ ಅಂತೀಯಾ? ಏನು ಕೀ ತಂತಾರೆ కదా? ಡೋರ್ ಕ್ಲೋಸ್ ಆಗಿಲ್ವಲ್ಲ, ಅದಕ್ಕೆ ಸ್ಟಾರ್ಟ್ ಆಗ್ತಿಲ್ವಾ? ಆ ಡೋರಿಗೆ ಸಂಬಂಧ ಇಲ್ಲ. ಅದೊಂದು ಕೀ ಅಲ್ಲನಾ? ಓಕೆ, ಕೀ ಪ್ರಾಬ್ಲಮ್ ಆಗಿದೆ ಅಲ್ಲ? ಯಾಕೆ ನೋಡು, ಗೊತ್ತಾಯ್ತು ಬಿಡು, ನೋಡಿದ್ದೀನಿ. ಹಿಂಗೆ ಅಡ್ಡು ಬಂದ್ಯಾವು. ಇಲ್ಲ ಇಲ್ಲ, ಇಲ್ಲಿ ನಿನ್ನ ಕೀ ಬಂಚ್ ಬೇರೆದು ಹಾಕಿದೆಯಲ್ಲ, ಇದು ಹೋಗಿರೋದು, ಬ್ಯಾಟ್ರಿ ಡೌನ್ ಆಗಿರೋದು. ಇದು ಬ್ಯಾಟ್ರಿ ಚೆನ್ನಾಗಿದೆ, ಇದು ಬ್ಯಾಟ್ರಿ ಡೌನ್ ಆಗಿದೆ. ಕೀ ಒಂದು ಬ್ಯಾಟ್ರಿ ಡೌನ್ ಆಗಿತ್ತು, ಹಾಗಾಗಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ನೋಡಿ. ಕೀದು ಬ್ಯಾಟ್ರಿ ಡೌನ್ ಆಗಿದ್ರೆ ಸ್ಟಾರ್ಟ್ ಆಗಲ್ಲ, ಅದಕ್ಕೆ ಇನ್ನೊಂದು ಕೀ ನೋಡಿ ಬಂದಾಗ ಸ್ಟಾರ್ಟ್ ಆಯಿತು. ಫೈನಲಿ ಸ್ಟಾರ್ಟೆಡ್. ಮೊನ್ನೆ ಇದೆ ಹಂಗಾರೆ ದೋತಿರೋದೇ ಅದು. ಹೇಳಿ, ಆ ಬಂಪರ್ ಹತ್ರ ಮೆಶ್ ಹಾಕ್ಸಿದ್ರೆ ಇಲ್ಲಿ ಬರಲ್ಲ ಅಲ್ವಾ? ಹಾಂ, ಫುಲ್ ಎಲ್ಲ ಮೆಶ್ ಹಾಕಿ ಕೊಡ್ತೀರಾ ಇಲ್ಲಿ? ಮೇನ್ ಗಾಡಿ ಓಡಿಸ್ತಾರೆ ಇಟ್ರೆ ಅದು ಹಿಂಗೆ ಹಾಳಾಗದೆ. ಅದು ಗಾಡಿ ಓಡ್ತಾ ಇದ್ರೆ ಮಾತ್ರ ಬೇರೆ ಗಾಡಿ ಓಡಿಸ್ಬೇಕು. ಸೊ ಅದು ಎಷ್ಟಾಗುತ್ತೆ ಫುಲ್ ಕಾರಿಗೆ ಮೆಶ್ ಹಾಕಕ್ಕೆ? ನಿಮ್ಗೆ ಗೊತ್ತಲ್ಲ, ಡ್ಯಾಶ್ ಬೋರ್ಡು, ಡಿಕ್ಕಿ, ಬಂಪರ್ ಹತ್ರ ಆಗುತ್ತೆ, ನಿಮಗೆ ಒಂದು 5,000 ರೂಪಾಯಿ ತನಕ ಆಗುತ್ತೆ. 5,000 ರುಪೀಸು. ಇಲ್ಲಿ ಬರೋದೇ ಇಲ್ಲ, ಪಕ್ಕ ಗ್ಯಾರಂಟಿ. ಹೌದಾ? ನಿಮಗೆ ಏನು ಫ್ರೆಶ್ ವೇರಿಯಂಟ್ ಇದೆ ಏನಿದ್ರು ಬರುತ್ತೆ. ಹೌದಾ? ಹಂಗಾರೆ ಇಲ್ಲಿ ಓಡಾಡುತ್ತೆ, ಇಲ್ಲೆಲ್ಲ ಏನು ಮೆಶ್ ಹಾಕಕ್ಕಾಗಲ್ಲ. ಇಂಟೀರಿಯರ್ ಒಳಗಡೆ ಏನು ಇಲ್ಲಿ ಏನಾದರೂ ಕಟ್ ಮಾಡಿದ್ರೆ ವೈರ್ಸ್ ಇಲ್ಲಿ ಇವೆಲ್ಲ ಏನು ತೊಂದರೆ ಇಲ್ಲೇನೂ ಆಗಲ್ವಾ? ಸೀಟ್ ಎಲ್ಲ ಹೋಗ್ಬಿಟ್ಟಿದೆ. ಏನಾಗಿದೆ ನೋಡಿ ಒಳಗಡೆ ನೋಡಿ, ಇಲಿ ಹಾಕಿರೋದು. ಇದೆಲ್ಲ ಇಲಿ ಹಾಕಿರೋ ಕಸ ಅಲ್ಲ? ಎಂತ ಇದು ಹಾಕಿರೋದು? ಪೇಪರ್, ಟಿಶ್ಯೂ ಪೇಪರ್, ಫುಲ್ ಬಾಕ್ಸ್ ಎಲ್ಲ ಇದೆ ತಿಂದಿದೆ. ಓ ಗಾಡ್, ಇಲ್ಲಿಗೆ ಮೆಶ್ ಹಾಕ್ಬೇಕಾ? ಇಲ್ಲಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಹೆಂಗ್ ಹಾಕ್ತೀರಾ? ಇದನ್ನ ಬಿಚ್ಚಬೇಕು, ಫುಲ್ ಡ್ಯಾಶ್ ಬೋರ್ಡ್. ಫುಲ್ ಡ್ಯಾಶ್ ಬೋರ್ಡ್ ಬಿಚ್ಚಿ ಹೊರಗೆ ತಕ್ಕಂಡೆ ರಿಮೂವ್ ಮಾಡ್ಕೊಂಡು ಅಲ್ಲಿ ಫಿಟ್ಟಿಂಗ್ ಮಾಡಬೇಕು. ಅದು ದೊಡ್ಡ ಪ್ರಾಸೆಸ್ ಅಲ್ಲ? ಇನ್ನು ಎಲ್ಲೆಲ್ಲಿ ಕರ್ದಿದ್ಯೋ. ಓ ಗಾಡ್, ಸೋ ಮಚ್ ಆಫ್ ವೇಸ್ಟ್. ಎಷ್ಟು ಕಸ ಹಾಕಿದೆ. ನಾವು ದಿನ ಒಂದೊಂದು ಟಿಶ್ಯೂ ಬಾಕ್ಸ್ ಖಾಲಿಯಾಗಿದೆ. ಇನ್ನೂ ಇದೆಯಾ? ಹಾಂ, ಇನ್ನು ಈ ಫ್ಯಾನ್ ಒಳಗೆ ಹೋಗಿ ಸಿಗಾಕೊಂಡ್ಬಿಟ್ರೆ ಸಂಸಾರನೇ ನಡೆಸ್ತಾವಲ್ಲೇ ಮರಿ. ಓ, ಮತ್ತೆ ಇನ್ನು ಮತ್ತೆ ಎಲ್ಲೆಲ್ಲಿ ಕೂತಿರ್ಬೋದು ಈ ಥರ? ಸೀಟ್ ಒಳಗಡೆ ಈ ಮ್ಯಾಟ್ ಅಡಿಲಿ ಎಲ್ಲ ಹೋಯ್ತದೆ. ಸೀಟು ಹರಿದಾಕಿದೆ, ಹಿಂಗಡೆ ಸೀಟು. ನೋಡಿ, ಈ ಫಿಲ್ಟರ್ನು ಕುತ್ಕೊಂಡು ತಿಂದಿರೋದು. ಈ ಫಿಲ್ಟ್ರ್ ಹೋದ್ರೆ ಏನಾಗುತ್ತೆ? ಎ ಸಿ ನಿಮಗೆ ಕೂಲಿಂಗು ಬರಲ್ಲ, ಏನಂದ್ರೆ ಒಳಗಡೆ ಎಲ್ಲ ಫುಲ್ ಡೆಸ್ಟ್ ಹೋಗ್ಬಿಡುತ್ತೆ. ಓ, ಅದ್ರ ಫಿಲ್ಟ್ರ್ ಅದು? ಎ ಸಿ ಇದಕ್ಕೆ.
ಇದೆಯಲ್ಲ ಇದನ್ನ ಬಿಚ್ಚಬೇಕು. ಇದನ್ನ ಹಿಂಗೆ ಬಿಚ್ಚಿಬಿಟ್ರೆ ಹಾಂ, ಇದನ್ನ ಬಿಚ್ಚಿ ತಗೊಂಬಿಟ್ಟು ಇದನ್ನ ಈ ಥರ ಹಿಂಗೆ ಬಂದ್ಬಿಡುತ್ತೆ. ಇಲ್ಲಿ ಅಲ್ಲ, ಇಲ್ಲೂ ಬರುತ್ತಿಲ್ಲ ಎಲ್ಲ. ಹೌದು.